ಹಾಯ್ ಫ್ರೆಂಡ್ಸ್, ಇವತ್ತು ಈರುಳ್ಳಿ ಪಲ್ಯ ಮಾಡೋಣ. ಯಾವ ಥರ ಅಂತ ನೋಡೋಣ. ಈರುಳ್ಳಿ ಪಲ್ಯ ಮಾಡೋದು. ಅದಕ್ಕೆ ಬೇಕಾಗಿರೋ ಸಾಮಗ್ರಿಗಳೆಲ್ಲ ಇಟ್ಕೊಂಡಿದ್ದೀನಿ ನಾನು. ಕಡಲೆಬೇಳೆ, ಕರಿಬೇವು, ಜೀರಿಗೆ, ಸಾಸಿವೆ, ಅರಿಶಿನ, ಮೆಣಸಿನ್ಕಾಯಿ ಪುಡಿ, ಸಾಂಬಾರು ಪುಡಿ, ಉಪ್ಪು, ಎಣ್ಣೆ, ಕೊತ್ತಂಬರಿ, ಟೊಮೊಟೊ, ಈರುಳ್ಳಿ ಇಷ್ಟು ಇಟ್ಕೊಂಡಿದ್ದೀನಿ. ಒಂದು ಬಾಣಲಿ ಇಟ್ಕೊಂಡು 2 ಸ್ಪೂನ್ ಎಣ್ಣೆ ಹಾಕ್ಕೊಂಡೆ. ಸಾಸಿವೆ 1 ಸ್ಪೂನು, ಕಡಲೆಬೇಳೆ 1 ಸ್ಪೂನು, ಕಡಲೆಬೇಳೆ ಹುರ್ಕೊಂಡೆ. ಈಗ ಜೀರಿಗೆ 1 ಸ್ಪೂನು, ಕರಿಬೇವು ಸ್ವಲ್ಪ, ಈರುಳ್ಳಿ ಒಂದು ಅರ್ಧ kg ಐತೆ. ಇದು ಸಣ್ಣ ಸಣ್ಣಕ್ಕಾದರೂ ಕಟ್ ಮಾಡ್ಕೊಬೋದು. ನಾನು ಉದ್ದುದ್ದು ಕಟ್ ಮಾಡ್ಕೊಂಡಿದ್ದೀನಿ. ಈಗ ಫ್ರೈ ಮಾಡ್ತಾಯಿದ್ದೀನಿ ಈರುಳ್ಳಿನ ಚೆನ್ನಾಗಿ. ಟೊಮೊಟೊ ಒಂದು ಅರ್ಧ kg ಈರುಳ್ಳಿಗೆ 1 ಟೊಮೊಟೊ ಹಾಕ್ಕೊಬೇಕು. ಟೊಮೊಟೊ ಜಾಸ್ತಿ ಹಾಕ್ಬಿಟ್ರೆ ಟೊಮೊಟೊ ಗೊಜ್ಜು ಥರ ಆಗ್ಬಿಡುತ್ತೆ. ಅರಿಶಿನ 1 ಸ್ಪೂನು, ಉಪ್ಪು 1 ಸ್ಪೂನ್ ಹಾಕ್ಕೊಂಡಿದ್ದೀನಿ. ಚೆನ್ನಾಗಿ ಹುರ್ಕೊಂಡೆ. ಈಗ ಮೆಣಸಿನ್ಕಾಯಿ ಪುಡಿ 1 ಸ್ಪೂನು, ಸಾಂಬಾರು ಪುಡಿ 1 ಸ್ಪೂನು. ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡ್ರೆ ಹಸಿಮೆಣ್ಸಿನ್ಕಾಯಿ ಹಾಕ್ಕೊಬೋದು. ನಾನು ಮೆಣಸಿನ್ಕಾಯಿ ಪುಡಿ ಹಾಕ್ಕೊಂಡಿದ್ದೀನಿ. ಈ ಕೊತ್ತಂಬರಿ ಹಾಕ್ಕೊಂಡೆ ಲಾಸ್ಟಲ್ಲಿ. ಇವಾಗ ಈರುಳ್ಳಿ ಪಲ್ಯ ರೆಡಿ ಆಗೈತೆ. ಇದು ಚಪಾತಿಗೆ, ರೋಟಿಗೆ, ಬ್ರೆಡ್ಗೆಲ್ಲ ಚೆನ್ನಾಗಿರುತ್ತೆ. ಬೆಳಗ್ಗೆ ಸ್ಕೂಲ್ಗೆ ಮಕ್ಕಳಿಗೆ ಲಂಚ್ಗೂ 10 ನಿಮಿಷ ಒಳಗಡೆ ಆಗಿಬಿಡುತ್ತೆ. ಇದು ಬೇಗ ಆಗುತ್ತೆ. ಒಂದು ಸತಿ ಟ್ರೈ ಮಾಡಿ ನೀವು. ತುಂಬ ಚೆನ್ನಾಗಿದೆ. ನಮ್ಮ ಚಾನಲ್ ನೋಡಿಲ್ಲ ಅಂದರೆ ನೋಡಿ ಫ್ರೆಂಡ್ಸ್, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.